ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಭಾನುವಾರ ಬೆಳಗ್ಗೆ ಸೌದತ್ತಿ ಯಲ್ಲಮ್ಮ ದೇವ್ರು ಬಂದಿತ್ತು ಮನೆ ಹತ್ರ. ಅದು ಅಮ್ಮ ಹೋಗ್ಲಾ, ಕಾಸು ಕೊಟ್ಟು ಬರಲಾ ಅಂತ ಇದ್ಲು. ಸರಿ ಹೋಗಮ್ಮ ಅಂತ ಹೇಳಿದೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ಇಂಥದ್ದೆಲ್ಲ ತುಂಬ ನಿಂತ್ಕೊಂಡು ನೋಡ್ತಾ ಇದ್ವಿ. ಇವು ಮಕ್ಳಿಗೂ ಒಂಥರ ಆಸೆ, ಏನೋ ಒಂಥರ ಅದು ಬಾರಿಸ್ಕೊಂಡು ಬಂದಿದ್ದಾರಲ್ಲ ಅಂತ ನಿಂತ್ಕೊಂಡು ನೋಡ್ತಾ ಇದ್ಲು. ಆಮೇಲೆ ಹೋಗಿ ಕಾಸು ಕೊಟ್ಟು ಅವರ ಕುಂಕುಮ ಇಡಿಸ್ಕೊಂಡು ಬಂದಳು. ಅವಳಿಗೆ ದೇವರಂದರೆ ತುಂಬ ಇಷ್ಟ. ಬಸವಣ್ಣ ಬಂದ್ರೂ ಅಷ್ಟೇ ಹೋಗಿ ನಮಸ್ಕಾರ ಮಾಡಿ ಬರ್ತಾಳೆ. ಇವಾಗ ಬೆಳಗ್ಗೆ ಅವ್ರಿಗೆ ಟಿಫನ್ ಅಂತ ಚಿತ್ರಾನ್ನ ಮಾಡಿ ಮ್ಯಾಂಗೋ ಜ್ಯೂಸ್ ಮಾಡಿದ್ದೆ. ಮಾವಿನಹಣ್ಣು ಊರಿಂದ ತಂದಿರೋದೆಲ್ಲ ಖಾಲಿ ಆಯಿತು. ಇದೊಂದು ಲಾಸ್ಟ್ ಇತ್ತಲ್ಲ ಅಂದ್ಬಿಟ್ಟು ಇನ್ನು ಜ್ಯೂಸ್ ಮಾಡಿಬಿಡೋಣ ಅಂತ ಮಾಡಿದ್ದೆ. ಅವಳು ತಿಂದ್ಬಿಟ್ಟು ರೆಡಿಯಾಗಿ ಬಂದಿದ್ಲು. ಅವಳಿಗೆ ಜಡೆ ಹಾಕಿದ್ದೆ. ಈ ಥರ ನನ್ನ ಮಗ ರೇಗಿಸ್ತಾ ಇದ್ದ ಅವಳನ್ನ. ಅವಳದು ಉದ್ದಾನೆ ಕೂದಲಿತ್ತು. ನಾನೇ ಹೋದ ವರ್ಷ ಕಟ್ ಮಾಡಿಸ್ಬಿಟ್ಟೆ. ಫುಲ್ಲು ಲಾಂಗ್ ಇತ್ತು ಅವಳದು. 2 ಜಡೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಪಾಪ ಅಂತ ಕಟ್ ಮಾಡಿಸ್ಬಿಟ್ಟೆ. ಇವಾಗ ಅವಳಿಗೆ ಬೇಕಂತೆ ಮತ್ತೆ ಬೆಳೆಸ್ಕೊತೀನಿ ನಾನು ಅಂತಿದ್ದಾಳೆ. ನನಗಿಂತ ಉದ್ದ ಇತ್ತು ಕೂದಲು ಅವಳದು. ಚೆನ್ನಾಗಿ ಬಂದಿತ್ತು ಕೂದಲು. ಸರಿ, ನಾವಿವತ್ತು ಭಾನುವಾರ ಅಲ್ವಾ ಅಂದ್ಬಿಟ್ಟು ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅವನಿರೋದ್ರಿಂದ ನನಗೆ ತುಂಬ ಹೆಲ್ಪು. ತುಂಬ ಕೆಲಸ ಮಾಡಿಕೊಡ್ತಾನೆ ನನಗೆ. ಏನು ಹೇಳಿದ್ರು ಇಲ್ಲ ಅನ್ನಲ್ಲ. ಎಂಥದಾರ ಕೆಲಸ ಆಗಿರಲಿ ಒಟ್ಟು ಮಾಡ್ತೀನಿ ಅಂತಾನೆ. ಇವಾಗ ಪಾಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಆ ಪಾಟದ ಮಣ್ಣೆಲ್ಲ ಲೂಸ್ ಮಾಡಿಕೊಡ್ತೀವಿ. ಆವಾಗ ಗಿಡಗಳು ಚೆನ್ನಾಗಿ ಬೆಳೀತವೆ ಅಂತ. ಒಂದು 15 ದಿವ್ಸಕ್ಕೊಂದ್ಸತಿ ಹಿಂಗೆ ಮಾಡ್ತೀವಿ. ಇದನ್ನೆಲ್ಲ ನೋಡಿ ಗಟ್ಟಿ ಆಗಿಬಿಟ್ಟಿದ್ದಾವಲ್ಲ ಮಣ್ಣು, ಇದೆಲ್ಲ ಲೂಸ್ ಮಾಡಿ ಕೊಡ್ತೀವಿ. ಆವಾಗ ಗಿಡಗಳಿಗೆ ಸ್ವಲ್ಪ ಚೆನ್ನಾಗಿ ಬರ್ತವೆ ಅಂತ. ನಾನು ಸ್ವಲ್ಪ ಊರಿಗೆ ಹೋದಾಗೆಲ್ಲ ಗೊಬ್ಬರ ತಂದು ಇಟ್ಕೊಂಡಿರ್ತೀನಿ, ಅವನ್ನೆಲ್ಲ ಹಾಕ್ತೀನಿ. ಇದೊಂದು ಆಲಿವಿರ ಗಿಡ ಇಷ್ಟು ದಪ್ಪ ಬಂದಿದೆ ನೋಡಿ. ಅಷ್ಟು ಪುಟಾಣಿ ಪಾಟಲ್ಲಿ ಇಷ್ಟು ದಪ್ಪದ್ದು ಬಂದಿತ್ತು. ಪಾಟೇ ಬಿದ್ದೋಗ್ತಾಯಿತ್ತು. ಅದಕ್ಕೋಸ್ಕರ ಅದೆಲ್ಲ ತೆಗೆದು ಬೇರೆ ಪಾಟ್ಗೆ ಹಾಕಿ ಆ ಸ್ಟ್ಯಾಂಡ್ ಇಟ್ಟಿದ್ದೀನಲ್ಲ ಅಲ್ಲೆಲ್ಲ ಗುಡಿಸ್ಕೊಂಡು ಕ್ಲೀನಾಗಿ. ಇವತ್ತು ಕೂದಲೆಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಡೈಲಿ ತೊಳಿತೀವಲ್ಲ, ಕೂದಲೆಲ್ಲ ಅಲ್ಲಿ ಸೇರ್ಕೊಂಡಿರುತ್ತೆ ಅಂದ್ಬಿಟ್ಟು ಅದೆಲ್ಲ ಒಂದೊಂದು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತೀವಿ. ಇವಾಗ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಪಾಟ್ಗಳೆಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿ ಒಣಗಿರೋ ಎಲೆ ಎಲ್ಲ ಕಿತ್ತಾಕಿದ್ವಿ. 15 ದಿವ್ಸಕ್ಕೊಂದ್ಸತಿ ಈ ಥರ ಮಾಡ್ಕೊತಾನೆ ಇರ್ತೀವಿ. ಪ್ರಕೃತಿ ನಮಗೆ ಎಷ್ಟು ರಿಲೀಫ್ ಕೊಡುತ್ತೆ ಅಂದರೆ ಪ್ರಕೃತಿ ಜೊತೆನೇ ಇದ್ಬಿಡೋಣ ಅನಿಸ್ಬಿಡುತ್ತೆ. ಅಷ್ಟು ರಿಲೀಫ್ ಕೊಡುತ್ತೆ. ಮಧ್ಯಾಹ್ನ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಮಟನ್ ತೊಗೊಂಬಂದಿದ್ರು. ಒಂದೊಂದು ಸಾರಿ ಬೆಳಗ್ಗೆನೇ ತಂದುಬಿಡ್ತಾರೆ, ಒಂದೊಂದು ಸಾರಿ ಮಧ್ಯಾಹ್ನ ತಂದುಕೊಟ್ಟಿದ್ರು. ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದೊಂದು ದಿವಸ ಬೆಳಗ್ಗೆನೇ ತಂದರೆ ಸ್ವಲ್ಪ ಬೆಳಗ್ಗೆ ಗ್ರೇವಿ, ಮಧ್ಯಾಹ್ನ ಸಾಂಬಾರು ಮಾಡ್ಕೊತೀನಿ. ಇವಾಗ ನಾನು ಯಾವ ಥರ ಸಿಂಪಲಾಗಿ ಸಾರು ಮಾಡ್ಕೊತೀನಿ ನೋಡ್ಕೊಳ್ಳಿ. ಇವಾಗ ಈ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಇವಾಗ ಚೆನ್ನಾಗಿ ತೊಳೆದಿಟ್ಟಿರೋ ಮಟನ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ. ಮಟನ್ಗೆ ಆವಾಗಲೇ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಅಂತ. ಇವಾಗ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ ನಾನು, ಅದು ಕ್ಲಿಪ್ ಮಿಸ್ ಆಗಿದೆ. ಈಗ ಇದನ್ನೆಲ್ಲ ಸಣ್ಣಗೆ ರುಬ್ಕೊತೀನಿ. ಈರುಳ್ಳಿ, ಉಪ್ಪು, ಅರಿಶಿನ ಹಾಕಿದ್ನಲ್ಲ ಅದೆಲ್ಲ ಈ ಥರ ಆಗಿತ್ತು, ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ಇದು ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಮಟನ್ಗೆ ಹಿಡಿಯೋ ಥರ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಡ್ತೀನಿ. ಇವಾಗ ಇನ್ನೊಂದು ಕಡಲೆ, ಟೊಮೊಟೊ, ತೆಂಗಿನಕಾಯಿ ಮತ್ತು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕಿ ಸ್ವಲ್ಪ ರುಬ್ಕೊತೀನಿ. ಇದು ಸಣ್ಣಕ್ಕೆ ರುಬ್ಕೊತೀನಿ, ನುಣ್ಣಗಾಗಬೇಕದು. ಇದನ್ನು ರುಬ್ಕೊಂಡು ರುಬ್ಕೊಂಡೆ ಸಣ್ಣಕ್ಕಾಗಿದೆ. ಇವಾಗ ಇದನ್ನು ಹಾಕ್ಕೊತೀನಿ ಇದರಲ್ಲಿ. ಅದಕ್ಕೆ ಮುಂಚೆ ಒಂಚೂರು ಆಚಿ ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನಷ್ಟು ಆಚಿ ಮಟನ್ ಮಸಾಲ. ಅದು ಜಸ್ಟ್ ಫ್ಲೇವರ್ಗಷ್ಟೇ. ಅದು ನನ್ನ ಮಗಂಗೆ ಇಷ್ಟ ಆಗುತ್ತೆ ಅದು ಆಚಿ ಮಟನ್ ಮಸಾಲ ಫ್ಲೇವರು. ಅದಕ್ಕೆ ಒಂಚೂರು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಳ್ದೇನೂ ಮಾಡ್ಕೊತೀನಿ ನಾನು, ಹಂಗೂ ಮಾಡ್ಕೊಬೋದು, ಚೆನ್ನಾಗಾಗುತ್ತೆ ಸಾಂಬಾರು. ಇವಾಗ ಮಿಕ್ಸಿ ತೊಳೆದ್ಬಿಟ್ಟು ಅದೆಲ್ಲ ನೀರು ಹಾಕ್ಕೊತೀನಿ. ನಮ್ಮ ಮನೆಗೆ 2 ಟೈಮಿಗೆ ಸಾಕಂತ ಸಾಂಬಾರು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಮತ್ತು ನಾಳೆ ಸೋಮವಾರ ಬೇರೆ ಅಲ್ವಾ, ಅದಕ್ಕೋಸ್ಕರ
ಇದೆಲ್ಲ ಅಳ್ಳಾಡಿಸ್ಬಿಟ್ಟು ಅದರೊಳಗೆ ಹಾಕ್ಕೋತೀನಿ. ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ಉಪ್ಪು ನಾನು ಆವಾಗಲೇ ಮಟನ್ ಬೇಯಬೇಕಾದ್ರೆ ಹಾಕ್ಕೊಂಡಿದ್ನಲ್ಲ, ಅದೇ ಉಪ್ಪು ಕರೆಕ್ಟಾಗಿತ್ತು. ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಅದಕ್ಕೆ ಒಂಚೂರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸೈಡೆಲ್ಲ ಅನ್ನಕ್ಕೂ ಇಟ್ಕೊಂಡಿದ್ದೆ. ಇವಾಗ ಚಪಾತಿ ಮಾಡಬೇಕು. ಮುದ್ದೆ ಮಾಡೋಣ ಅಂದೆ, ಬೇಡ ಅಂದರು. ಅದಕ್ಕೆ ಇವಾಗ ಚಪಾತಿ ಮಾಡಬೇಕು. ನಮ್ಮ ಮನೇಲಿ ಯಾವಾಗಲೂ ಮಟನ್ ಸಾರು ಚಪಾತಿನೇ ಮಾಡಬೇಕು. ಎಲ್ಲರೂ ಮುದ್ದೆ ತಿಂತಾರೆ, ಆದರೆ ಇವರು ಚಪಾತಿ ತಿಂತಾರೆ. ಚಪಾತಿ ಮಾಡಬೇಕು ಇವಾಗ. ಹಂಗೆ ಅದು ಸಾಂಬಾರು ಮಾಡ್ಕೊತ ಎಲ್ಲ ಕ್ಲೀನು ಮಾಡ್ಕೊಂಬಿಡ್ತೀನಿ ಆವಾಗಲೇ. ಪಾತ್ರೆನೂ ಎಲ್ಲ ತೊಳೆದಿಟ್ಕೊಂಡೆ. ಇವಾಗ ಚಪಾತಿ ಎಲ್ಲ ಒತ್ಕೋಬೇಕು. ಬೆಳಗ್ಗೆ ಹೊತ್ತು ನಮ್ಮ ಮನೆಯವ್ರು ಬೆಳಗ್ಗೆನೇ ತಂದುಬಿಟ್ರೆ ಬೆಳಗ್ಗೆನೇ ಚಪಾತಿ ಮಾಡಿ ಮಧ್ಯಾಹ್ನ ರೈಸ್ ಮಾಡ್ಕೊತೀನಿ. ಇದು ಮಧ್ಯಾಹ್ನ ತಂದಿದ್ದಾರಲ್ಲ, ಇವಾಗ ಮಧ್ಯಾಹ್ನ ರೈಸು ಮತ್ತು ಚಪಾತಿ ಎರಡೂ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಪ್ರತಿ ಭಾನುವಾರನೂ ಇದೇ ಥರ ಇರುತ್ತೆ. ಅಂದರೆ ಬೆಳಗ್ಗೆನೇ ತಂದಾಗ ಸ್ವಲ್ಪ ಗ್ರೇವಿ ಮಾಡಿರ್ತೀವಿ ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು ಸಾಂಬಾರು ಮಾಡಿರ್ತೀವಿ. ಇವಾಗೆಲ್ಲ ರೆಡಿ ಆಯಿತು. ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಕಟ್ ಮಾಡಿದ್ದ ನನ್ನ ಮಗ. ನೋಡಿ, ಚಪಾತಿ, ಅನ್ನ, ಸಾಂಬಾರೆಲ್ಲ ರೆಡಿ ಆಯಿತು. ಎಲ್ಲ ಊಟಕ್ಕೆ ಇಟ್ಬಿಡ್ತಾಯಿದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿತ್ತು, ಸಖತ್ತಾಗಿ ಟೇಸ್ಟ್ ಬಂದಿತ್ತು. ನಮ್ಮ ಮನೇಲಿ ಯಾವಾಗೂ ಇದೇ ಫ್ಲೇವರ್ ಕೇಳ್ತಾರೆ, ಇದೇ ಥರ ಮಾಡಬೇಕು ಅವರಿಗೆ ಸಾಂಬಾರು. ಬೇರೆ ಥರ ಮಾಡ್ತೀನಂದರೆ ಬೇಡಮ್ಮ, ನೀನು ಹೆಂಗೆ ಸಾಂಬಾರು ಮಾಡ್ತೀಯ ಹಂಗೆ ಮಾಡು ಅಂತಾರೆ. ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಮಾಡೋ ಮಟನ್ ಸಾಂಬಾರು. ನಮ್ಮ ತಂಗಿ ಇದ್ದಾಳೆ, ಅವಳಿಗೂ ತುಂಬ ಇಷ್ಟ ಆಗುತ್ತೆ ಸಾಂಬಾರು. ಅಕ್ಕ, ನೀನು ಮಾಡೋದು ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ತಿಂತಾಳೆ ಅವಳು. ನೋಡಿ, ಚಪಾತಿ, ಸಾಂಬಾರಲ್ಲಿ ಜಾಸ್ತಿ ಸಾಂಬಾರು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿತ್ತು, ಅದು ಮಟನ್ದೇ ಎಣ್ಣೆ ಅದು. ಇವಾಗೆಲ್ಲ ರೆಡಿ ಆಯಿತು. ಊಟ ಮಾತ್ರ ಸಖತ್ತಾಗಿತ್ತು ಭಾನುವಾರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.